ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಲೇಖನ ಒಂದೂರ ಭಾಷೆ ಒಂದೂರಲ್ಲಿಲ್ಲ. ಸೊ ಈ ಲೇಖನದ ಮೇಲೆ ಕೇಳುವಂತಹ 5-15 ಅಂಕದ ಪ್ರಶ್ನೆಗಳಿಗೆ ಯಾವ ಕೀ ಉತ್ತರ ಬರೆದರೆ ಪೂರ್ತಿ ಅಂಕಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಸೊ ಮೊದಲಿಗೆ ಪರಿಚಯವನ್ನ ಮಾಡ್ತೀವಿ. ಬರೆದವ್ರ ಹೆಸರನ್ನ ಒಂದೂರ ಭಾಷೆ ಒಂದೂರಲ್ಲಿಲ್ಲ ಲೇಖನದ ಕರ್ತು OL ನಾಗಭೂಷಣ ಸ್ವಾಮಿ. ಸೊ ಬರೆದವ್ರ ಹೆಸರು OL ನಾಗಭೂಷಣ ಸ್ವಾಮಿ. ಒಂದು ಊರಿನ ಭಾಷೆ ಇನ್ನೊಂದು ಊರಿನಲ್ಲಿ ಇಲ್ಲ, ಹಾಗೆ ಒಂದು ಊರಿನ ಭಾಷೆ ಒಂದೇ ಊರಲ್ಲೂ ಇರುವುದಿಲ್ಲ. ಸೊ ಇದರ ಅರ್ಥ ಏನು, ಇದರ ಮರ್ಮ ಏನಂದ್ರೆ, ಯಾವ್ದಾದ್ರು ನೀವು ಒಂದು ಭಾಷೆನ ಆಯ್ಕೆ ಮಾಡ್ಕೊಂಡಾಗ ಆ ಭಾಷೆ ಮಾತನಾಡುವ ಜನ ಇನ್ನೊಂದು ಊರಿನಲ್ಲಿ ಹೋದ್ರೆ ಇರ್ಬೇಕಂತ ಏನಿಲ್ಲ. ಒಂದು ಊರಲ್ಲಿ ಒಂದು ಭಾಷೆ ಮಾತಾಡೋರು ಇದ್ರೆ ಮತ್ತೊಂದು ಊರಲ್ಲಿ ಮತ್ತೊಂದು ಭಾಷೆ ಮಾತಾಡೋರು ಇರ್ತಾರೆ. ಅದೇ ರೀತಿ ಒಂದು ಭಾಷೆಯನ್ನ ಕೇವಲ ಒಂದೇ ಊರಿನವರು ಮಾತಾಡ್ತಾರಂತಿಲ್ಲ, ಒಂದು ಭಾಷೆಯನ್ನ ಬಹಳಷ್ಟು ಊರಿನವರು ಮಾತಾಡ್ತಾ ಇರ್ತಾರೆ. ಒಂದು ಊರಿನ ಭಾಷೆ ಒಂದೂರಲ್ಲಿಲ್ಲ, ಹಾಗೆಯೇ ಒಂದು ಭಾಷೆಯನ್ನ ಒಂದೇ ಊರಿನವರು ಮಾತನಾಡಬೇಕಂತ ಏನಿಲ್ಲ. ಒಂದೊಂದು ಭಾಷೆಯು ಒಂದೊಂದು ಜಗತ್ತನ್ನು ಸೃಷ್ಟಿ ಮಾಡಿಕೊಂಡಿದ್ದೆ. ಸೊ ಭಾಷೆಯಿಂದ ಒಂದು ರೀತಿಯಾದಂತ ಒಂದು ಸಮುದಾಯವನ್ನೇ ಸೃಷ್ಟಿ ಮಾಡ್ಕೊಂಡಿರುತ್ತೆ, ಪ್ರಪಂಚವನ್ನೇ ಸೃಷ್ಟಿ ಮಾಡ್ಕೊಂಡಿರುತ್ತೆ ಭಾಷೆ. ಇದು ಪರಿಚಯ, ಈ 3 ಪಾಯಿಂಟ್. ಈಗ ಭಾಷೆಯ ಬಗ್ಗೆ ಕವಿ ಅಭಿಪ್ರಾಯ ಏನು ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಊರಿನ ಪರಿಸರಕ್ಕೆ ಅಪಾಯ ಬಂದಿರುವ ಹಾಗೆ ಊರ ಭಾಷೆಗೂ ಅಪಾಯ ಬಂದಿದೆ. ಹೇಗೆ ಈ ನಾವು ಮಾಡುವಂತಹ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಪರಿಸರ ಮಾಲಿನ್ಯ ಉಂಟಾಗಿದೆ, ಅದೇ ರೀತಿ ಪರಿಸರಕ್ಕೆ ಬಂದಿರುವಂತಹ ಹಾನಿ ಹಾಗೆಯೇ ನಮ್ಮಿಂದಾಗಿ ಅಥವಾ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಅಥವಾ ಆಧುನಿಕೀಕರಣ, ನಗರೀಕರಣ ಇವುಗಳಿಂದಾಗಿ ಭಾಷೆಗೂ ಕೂಡ ಅಪಾಯ ಬಂದಿದೆ. ಪರಿಸರಕ್ಕೆ ಹೇಗೆ ಅಪಾಯ ಇದೆ, ಭಾಷೆಗೂ ಹಾಗೆ ಅಪಾಯ ಇದೆ. ಭಾಷೆಯೊಂದು ಇಲ್ಲವಾದಾಗ ಅದು ಕಟ್ಟಿಕೊಂಡ ಇಡೀ ಜಗತ್ತು ಇಲ್ಲವಾಗುತ್ತೆ. ಸೊ ಯಾವಾಗ ಒಂದು ಭಾಷೆ ಮರೆಯಾಗುತ್ತೆ, ಆ ಭಾಷೆ ಮಾತನಾಡುವಂತ ಒಂದು ಸಮುದಾಯ, ಒಂದು ಒಗ್ಗಟ್ಟು, ಸೊ ಅದು ಕೂಡ ನಾಶ ಆಗುತ್ತೆ. ಇದಿಷ್ಟು ಮೊದಲಿನ 3 ಪಾಯಿಂಟ್ ಏನಿದೆ ಇದು ಈ ಲೇಖನದ ಪರಿಚಯ. ಇಲ್ಲಿರುವಂತ ಇವೆರಡು ಪಾಯಿಂಟು ಈ ಕವಿ ಏನನ್ನು ಹೇಳಬೇಕಂತ ಬಯಸ್ತಾ ಇದ್ದಾರೆ ಈ ಪಾಠದಲ್ಲಿ, ಸೊ ಅದರ ಪರಿಚಯ. ಈಗ ಭಾಷೆಗಳು ಎಷ್ಟಿದೆ ಅನ್ನೋದನ್ನ ನಾವು ಬರಿಬೇಕಾಗತ್ತೆ ಉತ್ತರದಲ್ಲಿ. ಕಾಣುವ ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ ಅನ್ನುವುದನ್ನು ತಿಳಿಯುವುದು ಮುಖ್ಯವಾಗಿದೆ. ಅಂದ್ರೆ ನಾವೀಗ ನೋಡ್ತಿರುವಂತ ಜಗತ್ತೇನಿದೆ ಇದರಲ್ಲಿ ಎಷ್ಟು ಭಾಷೆಗಳಿವೆ ಅನ್ನೋದನ್ನ ನೋಡೋದು ತಿಳಿಯುವುದು ಮುಖ್ಯ ಆಗಿದೆ. ಭಾಷೆಗಳನ್ನು ಎಣಿಸಲು ಮೊದಲು ಪ್ರಾರಂಭಿಸಿದವರು ಮಿಷನರಿ ಸಂಸ್ಥೆಗಳು. ಎಷ್ಟು ಭಾಷೆಗಳು ಬೈಬಲ್ ನಲ್ಲಿ ಅನುವಾದ ಮಾಡಲು ಸಾಧ್ಯ ಎಂಬುದನ್ನು ಹುಡುಕಲು ಇವರು ಪ್ರಯತ್ನಿಸಿದರು. ಆಗ 2197 ಭಾಷೆಗಳು ಇದ್ದವು. ಸೊ ಭಾಷೆ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾಗಿದೆ. ಈ ಭಾಷೆಯನ್ನ ಮೊದಲು ಎಣಿಸಲು ಪ್ರಾರಂಭಿಸಿದವರು ಯಾರಂದ್ರೆ ಕ್ರಿಶ್ಚಿಯನ್ರು. ತಮ್ಮ ಬೈಬಲ್ ಗ್ರಂಥವನ್ನ ಕ್ರಿಶ್ಚಿಯನ್ ಭಾಷೆಯಿಂದ ಅಂದ್ರೆ ಇಂಗ್ಲಿಷ್ ಭಾಷೆಯಿಂದ ಬೇರೆ ಬೇರೆ ಭಾಷೆಗಳಿಗೆ ವರ್ಗಾಂತರಿಸಿ ಜನರಿಗೆ ತಮ್ಮ ಬೈಬಲ್ ಗ್ರಂಥ ಹೇಳುವ ವಿಷಯನ ತಿಳಿಸೋದಕ್ಕೋಸ್ಕರ ಅವರು ಪ್ರಯತ್ನ ಮಾಡಿದ್ರು. ಆಗ ಅವರು ಜಗತ್ತಿನಲ್ಲಿರುವಂತಹ ಭಾಷೆಗಳು ಎಷ್ಟಿದೆ ಅಂತ ಕಂಡುಹಿಡಿದ್ರು. ಎಷ್ಟಂದ್ರೆ 2197. ಆದ್ರೆ ಯತ್ನಗಳು ಎನ್ನುವ ಸಂಸ್ಥೆ ಇದೀಗ ಸಮೀಕ್ಷೆ ಮಾಡಿದಾಗ 6809 ಪ್ರತ್ಯೇಕ ಭಾಷೆಗಳಿವೆ. ಆದರೂ ಜಗತ್ತಿನಲ್ಲಿ ಎಷ್ಟು ಭಾಷೆಗಳು ಇದೆ ಎನ್ನುವುದನ್ನು ನಿಖರವಾಗಿ ಗೊತ್ತಿಲ್ಲ, ಗೊತ್ತಾಗಲು ಸಾಧ್ಯವಿಲ್ಲ. ಸೊ ಈ ಸಂಸ್ಥೆ ಏನಿದೆ, ಯತ್ನಗಲ್ ಅನ್ನೋ ಸಂಸ್ಥೆ, ಇದು ಒಂದು ಸಮೀಕ್ಷೆಯನ್ನ ಮಾಡಿ ಜಗತ್ತಿನಲ್ಲಿರುವಂತಹ ಭಾಷೆಗಳನ್ನ ಎಣಿಸಿದೆ. ಎಷ್ಟು ಭಾಷೆ ಇದೆ ಅಂದ್ರೆ 6809. ಆದ್ರೂ ಲೇಖಕಿ ಏನಂತ ಇದ್ದಾರೆ, ಭಾಷೆಗಳನ್ನ ಇದು ನಿಖರವಾದದ್ದಲ್ಲ, ಇದನ್ನ ಎಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಭಾಷೆಗಳಿಗೆ ಲಿಪಿ ಇದೆ, ಭಾಷೆ ಇಲ್ಲ. ಕೆಲವೊಂದಿಷ್ಟು ಭಾಷೆಗಳಿಗೆ ಮಾತುಗಾರಿಕೆ ಇದೆ, ಲಿಪಿ ಇಲ್ಲ. ಇಂಥ ಭಾಷೆಗಳು ಇದರಲ್ಲಿ ಲೆಕ್ಕವಿಲ್ಲ. ಇಲ್ಲಿರುವಂತಹ ಸಂಖ್ಯೆ ಏನಿದೆ ಇದು ಲಿಖಿತ ಮತ್ತು ಮೌಖಿಕವಾಗಿ ಲಭ್ಯವಿರುವಂತಹ ಎರಡೂರಲ್ಲಿ ಲಭ್ಯವಿರುವಂತಹ ಭಾಷೆಗಳನ್ನ ಮಾತ್ರ ಎಣಿಸಿದ್ದಾರೆ. ಸೊ ಆದ್ರಿಂದ ಇದು ನಿಖರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಮಸ್ಯೆ ಆಗೋದಕ್ಕೆ ಕಾರಣ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಕಾವೇರಿ ನದಿ ಯಾವಾಗ ಎಲ್ಲಿ ಕಾವೇರಿ ಆಗುತ್ತದೆ ಎನ್ನುವುದು ತಿಳಿಯುವುದು ಕಷ್ಟ. ಕಾವೇರಿಯು ತಲಕಾವೇರಿಯಿಂದ ಕಡಲಿಗೆ ಸೇರುವವರೆಗೆ ಒಂದೇ ನದಿಯು ಹಲವು ನದಿಗಳು ಎಂಬ ದಿಗ್ಭ್ರಾಂತಿ ಹಾಗೆ ಭಾಷೆಗೂ ಕೂಡ ಬಂದಿದೆ. ಇದರ ಅರ್ಥ ಏನು, ಒಂದು ಉದಾಹರಣೆ ಮೂಲಕ ನಮಗೆ ಈ ಸಮಸ್ಯೆಯನ್ನು ಅರ್ಥ ಮಾಡಿಸಿದ್ದಾರೆ. ಭಾಷೆ ಎಲ್ಲಿಂದ ಉಗಮ ಆಯ್ತು ಕಂಡುಹಿಡಿಯೋದು ಕಷ್ಟ. ಆ ಭಾಷೆನ ಮಾತನಾಡುವ ಜನರ ಕಡೆ ಹೋದಾಗ ವಿಭಿನ್ನತೆಯಲ್ಲಿ ಮಾತಾಡ್ತಾರೆ. ಈ ಕನ್ನಡವನ್ನೇ ಉತ್ತರ ಕರ್ನಾಟಕ ಜನರ ಭಾಷೆ ಬೇರೆ ಆಗುತ್ತೆ, ದಕ್ಷಿಣ ಕನ್ನಡದವ್ರ ಜನರ ಭಾಷೆ ಬೇರೆ ಆಗುತ್ತೆ, ಹೈದರಾಬಾದ್ ಕರ್ನಾಟಕ ಜನರ ಭಾಷೆ ಬೇರೆ ಆಗುತ್ತೆ, ಹೈದರಾಬಾದ್ ಗೋವಾ ಕರ್ನಾಟಕ ಪ್ರಾಂತ್ಯದಲ್ಲಿರುವಂತಹ ಜನರ ಭಾಷೆ ಬೇರೆ ಆಗುತ್ತೆ. ಸೊ ಈ ರೀತಿಯಾಗಿ ಒಂದೇ ಕನ್ನಡ ಬೇರೆ ಬೇರೆ ಆದಂತಹ ಭಾಷೆಗಳ ರೂಪಗಳನ್ನ ಬದಲಾಯಿಸುತ್ತೆ.
ಸೊ ಇದರಿಂದಾಗಿ ಕಷ್ಟ ಎನಿಸೋದು ಕಷ್ಟ. ಹೇಗೆ ಕಾವೇರಿ ನದಿ ಉಪನದಿಗಳಾಗಿ ವಿಂಗಡಣೆ ಆದಾಗ ಇದು ಒಂದು ಕಾವೇರಿ ನದಿನೋ ಬಹಳಷ್ಟು ಕಾವೇರಿ ನದಿನೋ ಹೇಗೆ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಅದೇ ರೀತಿ ಒಂದು ಊರಿನ ಭಾಷೆ ಬೇರೆ ಬೇರೆ ಜನರ ವರ್ಗದವರ ಸಮುದಾಯದ ನಡುವೆ ಹಂಚಿ ಹರಿದು ಹೋದಾಗ ಅವರು ಶಬ್ದಗಳನ್ನ ಬೇರೆ ಬೇರೆಯಾಗಿ ಜೋಡಿಸುವುದ್ರ ಮೂಲಕ ಹೊಸ ಭಾಷೆಯನ್ನೇ ಸೃಷ್ಟಿ ಮಾಡ್ತಾರೆ. ಕವಿರಾಜ ಮಾರ್ಗದಲ್ಲಿ ಹೇಳುವಂತೆ ಕನ್ನಡ ಭಾಷೆ ವೈವಿಧ್ಯತೆ ಎನಿಸಲು ಸಾವಿರಾರು ಹೆಡೆಯ ವಾಸುಕಿಗೂ ಬೇಸರವಾಗುತ್ತದೆ. ಅಂದ್ರೆ ಈ ಕನ್ನಡ ಭಾಷೆಯನ್ನು ಎನಿಸ್ಬೇಕಂದ್ರೆ 1000 ಹೆಡೆಯ ನಾಗರಹಾವು ಏನಿದೆ, ಸೊ ಅದಕ್ಕೂ ಕೂಡ ಸಾಧ್ಯವಾಗೋದಿಲ್ಲಂತೆ. ಅಷ್ಟು ಕಷ್ಟ ಅಂತೆ, ಅಷ್ಟು ವಿಧಗಳಿದೆ ಅಂತೆ. ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಎರಡು ಬಗೆಯ ಭಾಷೆಗಳನ್ನು ರೂಪಗಳನ್ನು ಬೇರೆ ಬೇರೆ ಭಾಷೆ ಎಂದು ಗುರುತಿಸಬೇಕು. ಯಾವ ರೂಪಗಳನ್ನು ಒಂದೇ ಭಾಷೆ ಭಿನ್ನ ರೂಪ ಎಂದು ಗುರುತಿಸಬೇಕು ಎನ್ನುವುದಕ್ಕೆ ಮಾಪನವಿಲ್ಲ. ಅಂದ್ರೆ ಇಲ್ಲಿರುವಂತ ಎರಡು ಬಗೆಯ ಭಾಷೆಗಳು ಒಂದೇ ರೂಪವನ್ನು ಒಳಗೊಂಡಿರುತ್ತೆ, ಇಲ್ಲ ಒಂದು ಭಾಷೆ ಬೇರೆ ಬೇರೆ ರೂಪಗಳನ್ನು ಒಳಗೊಂಡಿರುತ್ತೆ. ಇವುಗಳನ್ನ ಹೇಗೆ ಲೆಕ್ಕ ಮಾಡ್ಬೇಕು ಅನ್ನೋದಕ್ಕೆ ಅಥವಾ ಇವುಗಳನ್ನ ಹೇಗೆ ಕಂಡುಹಿಡಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ಮಾಪನಗಳಿಲ್ಲ. ಭಾಷೆಗಳು ಬದಲಾಗುವುದಕ್ಕೆ ಕಾರಣ, ಯಾಕೆ ಈ ರೀತಿ ಭಾಷೆ ವಿಭಿನ್ನವಾಗಿದೆ? ಉತ್ತರ ಕರ್ನಾಟಕ ಜನರ ಭಾಷೆ ಬೇರೆ ಆಗುತ್ತೆ, ಹೈದರಾಬಾದ್ ಪ್ರಾಂತ್ಯದಲ್ಲಿರೋ ಕನ್ನಡ ಮಾತನಾಡುವ ಜನ ಭಾಷೆ ಬೇರೆ ಆಗುತ್ತೆ, ದಕ್ಷಿಣ ಕನ್ನಡ ಜನರ ಭಾಷೆ ಬೇರೆ ಆಗುತ್ತೆ. ಈ ರೀತಿಯಾದ ಭಾಷೆ ವಿಭಿನ್ನತೆಗೆ ಕಾರಣ ಕೊಟ್ಟಿದ್ದಾರೆ. ಒಂದನೇ ಕಾರಣ ಭೌಗೋಳಿಕ ಪ್ರದೇಶ, ಸೊ ಪ್ರದೇಶ ಪರಿಣಾಮ ಬೀರುತ್ತೆ. ಎರಡನೇದ್ದು ಸಾಮಾಜಿಕ ಸ್ಥಳಗಳು. ಒಂದನೇದ್ದು ಭೌಗೋಳಿಕ ಕಾರಣ, ಎರಡನೇದ್ದು ಸಾಮಾಜಿಕ ಸ್ಥಳಗಳು, ಮೂರನೇದ್ದು ಲಿಂಗಾಧಾರಿತ ವ್ಯತ್ಯಾಸಗಳು, ನಾಲ್ಕನೇದ್ದು ಮಾತನಾಡುವವರ ವಯಸ್ಸು, ಅವರ ಸಂದರ್ಭ, ಇರುವಂತ ಪರಿಸ್ಥಿತಿ, ಶೈಲಿ, ಸಂಸ್ಕೃತಿ. ಸೊ ಈ 7 ಕಾರಣಗಳಿಂದಾಗಿ ಭಾಷೆಯಲ್ಲಿ ವೈವಿಧ್ಯತೆ ಇದೆ. ಹಿಂದಿ, ಉರ್ದು ಮತ್ತು ಪಂಜಾಬಿ ಭಾಷೆಗಳು ವಿಷಯದಲ್ಲಿ ಪದಕೋಶದಲ್ಲಿ ತೀರಾ ನಿಕಟ ಸಂಬಂಧ ಹೊಂದಿವೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಿಭಿನ್ನತೆ ಐತೆ ಅಂದ್ರೆ ಎಲ್ಲದರಲ್ಲೂ ವಿಭಿನ್ನತೆ ಇಲ್ಲ. ಸೊ ಹಿಂದಿ, ಉರ್ದು, ಪಂಜಾಬ್ ಇವು 3 ಭಾಷೆ ಉಚ್ಚಾರದಲ್ಲಿ ಮಾತನಾಡುವಾಗ ಬಹಳಷ್ಟು ಸೇಮ್ ಆಗಿದೆ. ಕೆಲವು ಪದಗಳು ಮಾತ್ರ ವಿಭಿನ್ನವಾಗಿವೆ. ಭೌಗೋಳಿಕ ವ್ಯಾಪ್ತಿಯನ್ನು ಆಧಾರವಾಗಿಟ್ಟುಕೊಂಡು ಭಾಷೆಗಳ ಪ್ರತ್ಯೇಕತೆಯನ್ನು ಗುರುತಿಸುವುದು ಸಮಸ್ಯೆಯಾಗಿದೆ. ಸೊ ಹಾಗಾದ್ರೆ ಭೌಗೋಳಿಕ ಪ್ರದೇಶಗಳನ್ನ ಭಾಷೆ ಆಧಾರದ ಮೇಲೆ ವಿಂಗಡಿಸಕ್ ಬರೋದಿಲ್ಲ. ಯಾಕಂದ್ರೆ ವಿಭಿನ್ನವಾದ ಭಾಷೆಗಳು ಇರೋದ್ರಿಂದ. ಯಾವ ಭಾಷೆ ಎಲ್ಲಿ ಮುಗಿದು ಹೊಸ ಭಾಷೆ ಆಗುತ್ತದೆ ಅನ್ನುವುದು ಭೌಗೋಳಿಕವಾಗಿ ಗುರುತಿಸಲು ಸಾಧ್ಯವಿಲ್ಲ. ಸೊ ಯಾವ ಭಾಷೆ ಎಲ್ಲಿ ಮುಗಿಯುತ್ತೆ ಮತ್ತು ಹೊಸ ಭಾಷೆ ಎಲ್ಲಿ ಸೃಷ್ಟಿಯಾಗುತ್ತೆ ಇದನ್ನ ಕಂಡು ಹಿಡಿಯೋದು ಕಷ್ಟ ಆಗಿದೆ. ಇದರ ಅರ್ಥ ಈಗಿರುವಂತ ನಮ್ಮ ಸಮುದಾಯದ ಜನ, ಈಗ ನಾವು ಮಾತಾಡ್ತಿರುವಂತ ಕನ್ನಡದ ಜನ ಮುಂದೆ ಸ್ವಲ್ಪ ದಿನ ಆದ ನಂತರ, ಅಂದ್ರೆ ಒಂದು 100 ವರ್ಷಗಳ ಕಾಲ ಹೋದ ನಂತರ ಕನ್ನಡದಲ್ಲಿ ಮತ್ತೆ ಹೊಸ ಪದಗಳು ಬರುತ್ತೆ, ಹೊಸ ಭಾಷೆ ಕನ್ನಡದಲ್ಲೇನೆ ಸೇರ್ಕೊಳ್ಳುತ್ತೆ. ಪರಸ್ಪರ ಅರ್ಥವಾಗುವಂತೆ ಇರುವುದು ಒಂದು ಭಾಷೆ, ಅರ್ಥವಾಗದಿರುವುದು ಬೇರೆ ಬೇರೆ ಭಾಷೆಗಳು. ಅಂದ್ರೆ ನಮ್ಮ ಮಾತೃಭಾಷೆ ನಮಗೆ ಅರ್ಥವಾಗುತ್ತೆ, ಆದ್ರೆ ಬೇರೆ ಬೇರೆ ಭಾಷೆಗಳು ನಮಗೆ ಅರ್ಥವಾಗೋದಿಲ್ಲ. ಇದಕ್ಕೆ ಕಾರಣ ವ್ಯಕ್ತಿಯ ವಯಸ್ಸು. ಅಂದ್ರೆ ಇದಕ್ಕೆ ಕಾರಣ, ಈ ರೀತಿ ಆಗೋದಕ್ಕೆ ಕಾರಣ ಅಂದ್ರೆ ನಾವು ಒಂದು ಭಾಷೆಯಲ್ಲಿ ಪರಿಣಿತಿನ ಹೊಂದಿರ್ತೀವಿ, ಬೇರೆ ಬೇರೆ ಭಾಷೆಗಳನ್ನ ನಾವು ಕಲಿಯುವಾಗ ಕಷ್ಟ ಆಗುತ್ತೆ, ಒಂದರಲ್ಲಿ ಮಾತ್ರ ಪರ್ಫೆಕ್ಟ್ ಇರ್ತೀವಿ. ಈ ರೀತಿಯಾಗಿರೋದಕ್ಕೆ ಕಾರಣ ನಮ್ಮ ವಯಸ್ಸು, ನಾವು ಕಲ್ತಿರುವಂತ ಶಾಲಾ ಶಿಕ್ಷಣ, ಅದರ ಗುಣಮಟ್ಟ ಮತ್ತು ಭಾಷೆಗಳಿಗೆ ತೆಗೆದುಕೊಳ್ಳುವ ಅವಕಾಶ. ನಾವು ಎಷ್ಟು ರೀತಿ ಭಾಷೆಗಳನ್ನ ಕಲಿಯೋದಕ್ಕೆ ಹುಮ್ಮಸ್ಸಿನಿಂದ ಅದೀವಿ, ನಮ್ಮ ಉತ್ಸಾಹ, ನಮ್ಮ ಪ್ರಚೋದನೆ. ಸೊ ಕಲಿಯೋದಕ್ಕೋಸ್ಕರ ಇರುವಂತ ಪ್ರಚೋದನೆಗಳು. ಈಗ ಜಾಬಿನ ಅವಕಾಶಕ್ಕೋಸ್ಕರ ನಾವು ಇಂಗ್ಲಿಷ್ ಭಾಷೆಯನ್ನು ಕಲಿತೀವಿ, ಬೇರೆ ಬೇರೆ ಪ್ರದೇಶಗಳು ನಾವು ಸುತ್ತಾಡ್ಬೇಕಂದ್ರೆ ಹಿಂದಿ ಭಾಷೆಯನ್ನ ಕಲಿತೀವಿ. ಸೊ ಈ ರೀತಿಯಾಗಿದ್ದಾಗ ಅದೊಂದು ರೀತಿ ಅವಕಾಶಗಳು ಮತ್ತೆ ಪ್ರೋತ್ಸಾಹ, ಇವುಗಳ ಸುತ್ತಕ್ಕೆ ಭಾಷೆಯ ವೈವಿಧ್ಯತೆಗೆ ಕಾರಣವಾಗುತ್ತೆ. ಭಾಷೆ ಬಳಸುವ ಜನರ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಪ್ರಾಬಲ್ಯ ಮುಖ್ಯ ಕಾರಣವಾಗಿದೆ. ಸೊ ಈ ಭಾಷೆಯನ್ನ ಬಳಸುವಂತ ಜನರು ಏನಿದ್ದಾರೆ ಅವರು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಪ್ರಬಲರಾಗಿದ್ರೆ ಭಾಷೆನೂ ಪ್ರಬಲ ಆಗುತ್ತೆ. ಆ ಸಮುದಾಯದ ಜನರು ವೀಕ್ ಆಗಿದ್ರೆ ಭಾಷೆನೂ ವೀಕ್ ಆಗುತ್ತೆ. ಭಾಷೆಗೆ ರಾಜ್ಯದ ಸೀಮೆ ಇದೆ, ಆರ್ಥಿಕ ಬಲ ಇದೆ, ಸಾಹಿತ್ಯ ಇದೆ, ಸಂಪ್ರದಾಯ ಇದೆ, ಬರವಣಿಗೆ ಇದೆ, ಲಿಪಿ ಇದೆ. ಆದರೆ ಪ್ರಭಾವಿಗಳಿಂದ ಭಾಷೆ ಉಪಭಾಷೆಗಳಾಗಿ ವಿಂಗಡಣೆ ಆಗುತ್ತಿದೆ. ಸೊ ಒಂದು ಭಾಷೆಯನ್ನ ಒಂದೇ ಭಾಷೆಯಾಗಿ ನಾವು ಹಿಡಿದುಕಿಟ್ಟುಕೋಬಹುದು, ಆದ್ರೆ
ಈ ಆರ್ಥಿಕ ರಾಜ್ಯಗಳಿಂದಾಗಿ ಅಂದ್ರೆ ಬಾರ್ಡರ್ ಪ್ರದೇಶಗಳಿಂದಾಗಿ, ದುಡ್ಡಿನಿಂದಾಗಿ, ಸಾಹಿತ್ಯದಿಂದಾಗಿ, ಸಂಪ್ರದಾಯಗಳಿಂದಾಗಿ, ಪ್ರಭಾವಿಗಳಿಂದಾಗಿ ಉಪಭಾಷೆಗಳಾಗಿ ವಿಂಗಡಣೆ ಆಗುತ್ತೆ. ಒಂದು ಭಾಷೆ ಒಡೆದು ನೂರಾರು ಭಾಷೆಗಳಾಗಿ ವಿಂಗಡಣೆ ಆಗುತ್ತೆ. ವ್ಯಾಕರಣ ಕೆಲವು ಮಟ್ಟಿಗೆ ಎಲ್ಲ ಭಾಷೆಗಳನ್ನು ಸಾಮಾನ್ಯ, ಕೆಲವು ಮಟ್ಟಿಗೆ ವಿಶಿಷ್ಟ ಪದಗಳ ಬಳಕೆ ಹೇಗೆ, ಸ್ತ್ರೀಲಿಂಗ ಪುಲ್ಲಿಂಗಗಳ ವ್ಯತ್ಯಾಸ ಆದ್ದರಿಂದ ತಿಳಿಯೋದು ಕಷ್ಟ. ಸೊ ವ್ಯಾಕರಣದ ಮೂಲಕ ನೀವೇನಾದ್ರೂ ಭಾಷೆನ ಅರ್ಥ ಮಾಡ್ಕೊಳಕ್ ಹೋದ್ರೆ ಅಲ್ಲಿಯೂ ವಿಭಿನ್ನತೆ ಇದೆ. ಸೊ ಕನ್ನಡ ಭಾಷೆಯಲ್ಲಿನೇ ನೂರಾರು ರೀತಿ ಭಾಷೆ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ವ್ಯಾಕರಣ ಬದಲಾಗುತ್ತೆ. ಸಾಮಾನ್ಯರಲ್ಲೂ ಆಡಳಿತದಲ್ಲಿರುವವರಲ್ಲೂ ಉದಾಸೀನತೆ, ಆಧುನಿಕತೆ, ಒತ್ತಡ ಇವೆಲ್ಲ ಸೇರಿ ಒಂದೂರ ಭಾಷೆಗೆ ಅಪಾಯ ಇದೆ. ಸೊ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅಪಾಯ ಯಾಕೆ ಆಗ್ತಾ ಇದೆ ಅಂದ್ರೆ, ಸಾಮಾನ್ಯ ಅಂದ್ರೆ ನಾವು ಜನರು, ಆಡಳಿತದಲ್ಲಿರೋರು ಅಂದ್ರೆ ಅಧಿಕಾರದಲ್ಲಿರೋರು, ಸರ್ಕಾರದಲ್ಲಿರೋರು, ಕವಿಗಳು, ಲೇಖಕರು ಇವರು ಬಳಸುವಂತ ಪದಗಳು, ನಾವು ಆಡ ಭಾಷೆಯೊಳಗೆ ಬಳಸುವಂತ ಸಾಮಾನ್ಯ ಜನರು ಆಡಳಿತ ಭಾಷೆಯಲ್ಲಿ ಅಂದ್ರೆ ಲೇಖಕರು, ಕವಿಗಳು ಸಾಹಿತ್ಯದ ಮೂಲಕ ಬರೆಯುವಂತಹ ಶಬ್ದಗಳೇನಿದೆ ಇದರಿಂದಾಗಿ ಇವರು ತೋರಿಸುವಂತ ಉದಾಸೀನತೆ, ಒಗ್ಗಟ್ಟಿಲ್ಲ, ಆಧುನಿಕತೆ, ಈಗ ಬರ್ತಿರುವಂತ ಹೊಸ ಹೊಸ ಕಾಲ, ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ಪದಗಳು, ಒತ್ತಡ. ಸೊ ಈ ಮೂರು ಕಾರಣಗಳಿಂದಾಗಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅಪಾಯ ಬರ್ತಾ ಇದೆ. ಸೊ ಇವಿಷ್ಟು ಪಾಯಿಂಟ್ಗಳು, ಇವೇನು 15 ಪಾಯಿಂಟ್ ಇದೆ, ಇವುಗಳ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.